ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. 2 ತಿಂಗಳ ಹಿಂದೆ ಕಾಣೆಯಾದ ವ್ಯಕ್ತಿ ಬಾವಿಯಲ್ಲಿ ಶವವಾಗಿ ಪತ್ತೆ. ಚೈನ್ ಪುಲ್ಲಿ ಹಾಕಿ ಎಳೆದಾಗ ಮೇಲೆ ಬಂತು ತಲೆಯ ಬುರುಡೆ. ದೇಹದ ಇತರೆ ಭಾಗ ಹೊರತೆಗೆಯಲು ಹಿಟಾಚಿಯಿಂದ ಕಾರ್ಯಾಚರಣೆ. ಕೋಲಾರದಲ್ಲಿ ವಿವಿಧ ರೀತಿಯ ಗಣಪನ ಮೂರ್ತಿಗಳ ತಯಾರಿ. ಪರಿಸರ ಸ್ನೇಹಿ ಗಣಪತಿಗಳನ್ನ ತಯಾರು ಮಾಡುವುದರಲ್ಲಿ ಸಿದ್ಧಹಸ್ತ ಕುಟುಂಬ. ಹೆದ್ದಾರಿಯಲ್ಲಿ ರಾಬರಿ ಮಾಡುತ್ತಿದ್ದ ರೌಡಿ ಶೀಟರ್ ಜಯಂತ್ ಗಾಳಿಯಲ್ಲಿ ಗುಂಡಾರಿಸಿ ಶರಣಾಗಲು ತಿಳಿಸಿದ್ರು ಪರಾರಿ ಯತ್ನ. ಈ ವೇಳೆ ಗುಂಡು ಹಾರಿಸಿ ವಶಕ್ಕೆ ಪಡೆದ ಪೊಲೀಸ್. ಕೋವಿಡ್ ಸಂದರ್ಭದಲ್ಲಿ ಪಾರದರ್ಶಕತೆ ತೋರದೆ 100 ಕೋಟಿ ನಷ್ಟ. ಮಧ್ಯಂತರ ವರದಿಯಲ್ಲಿ ಪ್ರಸ್ತಾಪ. ಅಂದಿನ ಆರೋಗ್ಯ ಸಚಿವರಿಗೆ ಸಂಕಷ್ಟ. ಕೂಡ ಹಗರಣದಿಂದ ಹೊರಬರಲು ಕಾಂಗ್ರೆಸ್ನಿಂದ ತಂತ್ರ. ಸಂಸದ ಡಾಕ್ಟರ್ ಕೆ ಸುಧಾಕರ್. 100 ಕೋಟಿ ಅರಣ್ಯ ಭೂಮಿ ವಶಕ್ಕೆ. 50ಕ್ಕೂ ಹೆಚ್ಚು ಜೆಸಿಬಿಗಳಿಂದ ಒತ್ತುವರಿ ತೆರವು ಕಾರ್ಯ. ರೈತರು ಬೆಳೆದಿದ್ದ ಸೀಬೆ ಮಾವು ಬೆಳೆಗಳು ನೆಲಸಮ. ವಾರ್ತೆಗಳ ವಿವರ. ಮನೆಯಿಂದ ಬೈಕ್ ಏರಿ ಹೊರಟವನು ಕಾಣೆಯಾಗಿ 2 ತಿಂಗಳು ಕಳೆದಿವೆ. ಮನೆಯವರು ಪೊಲೀಸರು ಎಷ್ಟೇ ಹುಡುಕಾಡಿದ್ರೂ ಆತನ ಸುಳಿವೆ ಸಿಕ್ಕಿರಲಿಲ್ಲ. 2 ತಿಂಗಳ ನಂತರ ನೀಲಗಿರಿ ತೋಪಿನ ಮಧ್ಯೆ ಅದೊಂದು ಬಾವಿಯಲ್ಲಿ ಸಿಕ್ಕ ಬೈಕ್ನಿಂದ ಕಾಣೆಯಾದವನ ಸುಳಿವು ನೀಡಿದ್ದು. ಮೃತದೇಹ ಹೊರತೆಗೆಯಲು ಪೊಲೀಸರು ಹಿಟಾಚಿ ಮೂಲಕ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಈ ಕುರಿತು ಒಂದು ವರದಿ ಇಲ್ಲಿದೆ. ಹೌದು, ಹೀಗೆ ಮೃತದೇಹವನ್ನ ಹೊರ ತೆಗೆಯೋಕೆ ಹಿಟಾಚಿ ಮೂಲಕ ಬಾವಿಗೆ ಅಡ್ಡಲಾಗಿ ಗುಂಡಿ ಹೊಡೆಯುವ ಕಾರ್ಯ. ಮತ್ತೊಂದೆಡೆ ಗುಂಡಿ ಮೇಲೆ ಬಿದ್ದಿರೋ ಬೈಕ್ ಫೋಟೋ, ಸುತ್ತಲೂ ನಿಂತಿರೋ ಪೊಲೀಸರು. ಮೃತದೇಹದ ಅವಶೇಷಗಳನ್ನ ಹೊರಗೆ ತೆಗೆಯಲು ಹಿಟಾಚಿ ಕಾರ್ಯಾಚರಣೆ ಮಾಡ್ತಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಹೊಸಹಳ್ಳಿ ಬಳಿ. ಅಂದ ಹಾಗೆ ಇಲ್ಲಿ ಬಾವಿಯಲ್ಲಿ ಬಿದ್ದಿರೋ ವ್ಯಕ್ತಿ ಪಿಳ್ಳಪ್ಪ ಅಂತ, ಚೀಮನಹಳ್ಳಿ ಗ್ರಾಮದ ನಿವಾಸಿ. ಅಂದ ಹಾಗೆ ಈ ಪಿಳ್ಳಪ್ಪ ಕಳೆದ ಜೂನ್ 24ರಂದು ಮನೆಯಿಂದ ತನ್ನ ಸ್ಪ್ಲೆಂಡರ್ ಬೈಕ್ ಏರಿ ಚಿಕ್ಕಬಳ್ಳಾಪುರದ ಕಡೆಗೆ ಹೊರಟಿದ್ದ. ಆದ್ರೆ ಬೆಳಿಗ್ಗೆ 11 ಗಂಟೆಗೆ ಮನೆಯಿಂದ ಹೋದವನು ರಾತ್ರಿ ಆದ್ರೂ ಮನೆಗೆ ಬಂದಿಲ್ಲ. ಹೀಗಾಗಿ ಮೃತನ 3 ಮಕ್ಕಳು ಆತಂಕದಿಂದ ತಂದೆ ಕಾಣೆಯಾದ ಬಗ್ಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಕಳೆದ 2 ತಿಂಗಳಿನಿಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪಿಳ್ಳಪ್ಪನಿಗಾಗಿ ಹುಡುಕಾಟ ನಡೆಸಿದ್ರೂ ಪತ್ತೆಯಾಗಿರಲಿಲ್ಲ. ಕಳೆದ 2 ದಿನದ ಹಿಂದೆ ಸ್ಥಳೀಯನೋರ್ವ ನೀಲಗಿರಿ ತೋಪಿನಲ್ಲಿ ಮೂತ್ರ ವಿಸರ್ಜನೆಗೆ ಅಂತ ಹೋದಾಗ ಬೈಕ್ ಪತ್ತೆಯಾಗಿದೆ. ಹೀಗಾಗಿ ಬೈಕ್ ಪರಿಶೀಲನೆ ಮಾಡಿದಾಗ ಅದು ಪಿಳ್ಳಪ್ಪನದ್ದೇ ಅನ್ನೋದು ಗೊತ್ತಾಗಿದೆ. ಬೈಕ್ ಇದೆ, ಆದ್ರೆ ವ್ಯಕ್ತಿ ಎಲ್ಲಿ ಅಂತ ಹುಡುಕಾಡಿದಾಗ ಅದು 30 ಅಡಿಯ ಬಾವಿಯಾಗಿದ್ದು, 30 ಅಡಿಯಲ್ಲಿ ಚೈನ್ ಪುಲ್ಲಿ ಹಾಕಿ ಎಳೆದಾಗ ತಲೆ ಬುರುಡೆ ಮಾತ್ರ ಮೇಲೆ ಬಂದಿದೆ. ಹೀಗಾಗಿ ಮೃತದೇಹ ಬಾವಿಯಲ್ಲಿ ಇರೋದು ಖಾತರಿಯಾಗಿದ್ದು, ಮೃತದೇಹದ ಅವಶೇಷಗಳನ್ನು ತೆಗೆಯಲು ಪೊಲೀಸ್ ಇಲಾಖೆ ವತಿಯಿಂದ ಹಿಟಾಚಿ ಮೂಲಕ ಬಾವಿಗೆ ಅಡ್ಡಲಾಗಿ ಗುಂಡು ಹೊಡೆಯುವ ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಪಿಳ್ಳಪ್ಪನಿಗೆ 3 ಗಂಡು ಮಕ್ಕಳು ಇದ್ದು, 3 ಬೇರೆ ಬೇರೆಯಾಗಿ ವಾಸ ಮಾಡುತ್ತಿದ್ದಾರೆ. ಕಿರಿ ಮಗನ ಮನೆಯಲ್ಲಿ ಪಿಳ್ಳಪ್ಪ ಇದ್ದಾರೆ. ಪಿಳ್ಳಪ್ಪನ ನಾಪತ್ತೆ ಪ್ರಕರಣದ ಹಿಂದೆ ಯಾವುದೇ ಅನುಮಾನಗಳು ಇಲ್ಲ. ಆದ್ರೆ ಮೇಲ್ನೋಟಕ್ಕೆ ಇದು ಕೊಲೆ ಅನ್ನೋ ರೀತಿ ಕಾಣುತ್ತಿದ್ದು, ಪೊಲೀಸರ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗಣೇಶ ಹಬ್ಬ ಹತ್ತಿರ ಬರುತ್ತಿದ್ದಂತೆ ಕೋಲಾರದಲ್ಲಿ ವಿವಿಧ ರೀತಿಯ ಗಣಪತಿ ಮೂರ್ತಿಗಳು ತಯಾರಾಗ್ತಿವೆ. ಅದರಲ್ಲೂ ನೈಸರ್ಗಿಕವಾಗಿ ಪರಿಸರ ಸ್ನೇಹಿ ಗಣಪತಿಗಳನ್ನು ಇಲ್ಲಿನ ಕಲಾವಿದರು ತಯಾರು ಮಾಡುವುದು ವಿಶೇಷವಾಗಿದೆ. ಈ ಕುರಿತು ಒಂದು ವರದಿ. ಕೋಲಾರ ನಗರದ ಗಾಂಧಿ ನಗರದಲ್ಲಿ ಭೀಮರಾಜ್ ಕುಟುಂಬ ಗಣೇಶೋತ್ಸವಕ್ಕೆ ಗಣೇಶ ಮೂರ್ತಿಗಳ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಭೀಮರಾಜ್ ಕುಟುಂಬವು ಸುಮಾರು 40 ವರ್ಷಗಳಿಂದ ವಿವಿಧ ರೀತಿಯ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ವಿಭಿನ್ನ ರೀತಿಯಲ್ಲಿ ತಯಾರಿಸುತ್ತಿದ್ದಾರೆ. ಬೆಂಗಳೂರು, ಮೈಸೂರು, ಮಂಡ್ಯ, ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ವಿವಿಧೆಡೆಯಿಂದ ಗಣಪತಿ ಮೂರ್ತಿಗಳನ್ನು ತಯಾರು ಮಾಡಲು ಇವರಿಗೆ ಬೇಡಿಕೆಗಳು ಬರುತ್ತವೆ. ಸುಮಾರು 15 ಅಡಿ ಉದ್ದದವರೆಗೂ ಪರಿಸರ ಸ್ನೇಹಿ ಗಣಪತಿಗಳನ್ನು ತಯಾರಿಸುತ್ತಾರೆ. ಮೊದಲಿಗೆ ಕೆರೆಯಿಂದ ಮಣ್ಣನ್ನು ತಂದು ಹದ ಮಾಡಿ ಇಟ್ಟುಕೊಳ್ಳುತ್ತೇವೆ.
ಗರಿಕೆ ಹುಲ್ಲು, ತೆಂಗಿನ ನಾರು, ತುಳಸಿ, ರಾಖಿಯನ್ನು ಮೂರ್ತಿ ತಯಾರು ವೇಳೆ ಉಪಯೋಗಿಸುತ್ತೇವೆ. ಕಳೆದ ವರ್ಷ ಪುನೀತ್ ರಾಜ್ಕುಮಾರ್ ಇರುವ ಗಣಪತಿ ಮೂರ್ತಿಯನ್ನ ಮಾಡಿ ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆಗೂ ಕಳುಹಿಸಿಕೊಟ್ಟಿದ್ದೆವು. ಕಲಿತಿರುವ ಕಲೆಯನ್ನು ಬಿಡಬಾರದು ಎಂದು ಹಬ್ಬದ ಸಮಯದಲ್ಲಿ ಮಾತ್ರ ನಮ್ಮ ಕುಟುಂಬದವರೇ ಮೂರ್ತಿ ತಯಾರು ಮಾಡುತ್ತೇವೆ. ಬೇರೆ ಸಮಯದಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ಜೀವನ ಸಾಗಿಸುತ್ತೇವೆ. ಜಾಗದ ಸಮಸ್ಯೆಯಿಂದ ಮನೆಯ ಪಕ್ಕದಲ್ಲಿರುವ ದೇವಸ್ಥಾನದ ಬಳಿಯೇ ನಮ್ಮ ಕುಟುಂಬದವರೇ ತಯಾರು ಮಾಡುತ್ತಿದ್ದೇವೆ ಎಂದು ಭೀಮರಾಜ್ ಹೇಳಿದರು. ಮತ್ತೊಬ್ಬ ಗಣಪತಿ ತಯಾರಕರಾದ ಗೌರಮ್ಮ ಮಾತನಾಡಿ, ಸುಮಾರು 4 ತಲೆಮಾರುಗಳಿಂದ ಗಣಪತಿ ಮೂರ್ತಿಗಳನ್ನ ನಮ್ಮ ಕುಟುಂಬದವರು ತಯಾರಿ ಮಾಡುತ್ತಿದ್ದಾರೆ. ಹಬ್ಬದ ಸಮಯದಲ್ಲಿ 2,500 ಗಣಪತಿ ಬೊಂಬೆಗಳನ್ನ ಸಿದ್ಧಪಡಿಸುತ್ತೇವೆ. ಇತ್ತೀಚೆಗೆ ಎಲ್ಲಾ ಕೆರೆಗಳಲ್ಲೂ ನೀರು ತುಂಬಿರುವ ಕಾರಣ ಮೂರ್ತಿ ತಯಾರಿಕೆಗೆ ಮಣ್ಣೆ ಸಿಗುತ್ತಿಲ್ಲ. ಅಲ್ಲದೆ ಎಲ್ಲ ಕೆರೆಗಳಲ್ಲಿನ ಮಣ್ಣಿನಿಂದ ಗಣಪತಿ ತಯಾರು ಮಾಡಲು ಆಗಲ್ಲ. ಸಂಕ್ರಾಂತಿ ಹಬ್ಬ ಮುಗಿದ ನಂತರ ಬೆಂಗಳೂರಿನ ಅಗರ ಕೆರೆಯಿಂದ ಒಂದು ಲೋಡ್ಗೆ 15,000 ರೂಪಾಯಿ ಕೊಟ್ಟು 5 ಲೋಡ್ ಮಣ್ಣು ತರಿಸುತ್ತೇವೆ. ಸುಮಾರು 8 ಜನ ನಿರಂತರವಾಗಿ ಗಣಪತಿ ಮೂರ್ತಿ ತಯಾರಿಕೆಯ ಕೆಲಸದಲ್ಲಿ ತೊಡಗಿರುತ್ತೇವೆ. ನಮ್ಮಲ್ಲಿ 20 ತರದ ಗಣಪತಿ ಬೊಂಬೆಗಳನ್ನ ತಯಾರು ಮಾಡುತ್ತೇವೆ. ಮೈಸೂರು ದರ್ಬಾರ್, ಮುದ್ದಿನ ಗಣೇಶ, ಮಲ್ಲಾಂಡಹಳ್ಳಿ ಗಣೇಶ, ಸರಿಗೆ ಗಣೇಶ, ಕಮಲ ಗಣೇಶ, KLR ಕೋಲಾರ ಗಣೇಶ ಸೇರಿದಂತೆ 20ಕ್ಕೂ ವಿಭಿನ್ನ ರೀತಿಯ ಗಣಪತಿ ಮೂರ್ತಿಗಳನ್ನ ತಯಾರು ಮಾಡಲಾಗುತ್ತದೆ. ಕೆಲವೊಮ್ಮೆ ಖರ್ಚುಗಳು ಸಹ ಹೆಚ್ಚಾಗಿಯೇ ಬರುತ್ತದೆ. ಲಾಭವೋ ನಷ್ಟವೋ ಕುಲ ಕಸುಬನ್ನು ಬಿಡಬಾರದೆಂದು ವಂಶ ಪಾರಂಪರ್ಯವಾಗಿ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಎಂದರು. ಎಲ್ಲ ಕಡೆ ಕೆರೆನಲ್ಲಿ ಮಣ್ಣು ನೀರು ಬಂದ್ಬಿಟ್ಟು ಮಣ್ಣು ಸಿಗೋದು ಕಷ್ಟ ಆಗ್ತಾ ಇದೆ. ಇವಾಗ ಎಲ್ಲ ಮಣ್ಣಲ್ಲೂ ತಯಾರು ಮಾಡೋಕ್ಕಾಗಲ್ಲ ಬೊಂಬೆಗಳ್ನ. ಅದು ಚೆನ್ನಾಗಿ ಬಂಕ ಇರಬೇಕು, ಮಣ್ಣು ಥರ ಇದ್ರೇ ಮಾಡೋಕ್ಕಾಗೋದು. ಎಲ್ಲ ಮಣ್ಣಲ್ಲೂ ಎಲ್ಲ ಕೆರೆನಲ್ಲಿ ಸಿಗೋ ಮಣ್ಣಿಂದ ಮಾಡೋಕ್ಕಾಗೋದಿಲ್ಲ. ಎಲ್ಲ ಸೀಳೋಗ್ತವೆ, ಒಡೆದೋಗ್ಬಿಡ್ತವೆ. ಲೋಡಿಗೆ ಇವಾಗ 15,000 ಬೀಳ್ತಾ ಇದೆ. ಒಂದು ಲೋಡಿಗೆ ಒಂದು 500-600 ಜನ ಮಾಡ್ಬೋದು. ಏನೋ ಕಷ್ಟಪಟ್ಟು ನಾವು ಮಾಡಿರೋ ಕುಲ್ಕಸು ಬಿಡಬಾರ್ದು ಅಂತ ಮಾಡೋಕ್ಕೋದ್ರೆ ಆ ಬೊಮ್ಮೆ ಮಾರೋ ಟೈಮಲ್ಲಿ ಅದಕ್ಕೆ ತಕ್ಕನಾಗಿರೋ ಬೆಲೆ ಕೊಡೋಕೆ ಜನ ಏನು ಇಷ್ಟೊಂದು ಬೆಲೆನಾ ಮಣ್ಣಿಗೆ ಅಂತ ಕೇಳ್ತಾರೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಹೆಡ್ ಕಾನ್ಸ್ಟೇಬಲ್ ಇಮ್ರಾನ್ ಖಾನ್ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ ರೌಡಿ ಶೀಟರ್ ಜಯಂತ್ ಮೇಲೆ ಇನ್ಸ್ಪೆಕ್ಟರ್ ಬಿ ರಾಜು ಫೈರಿಂಗ್ ಮಾಡಿ ಬಂಧಿಸಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಶಿವಗಂಗೆ ಕಂಬಾಳು ಮಧ್ಯದ ನೀಲಗಿರಿ ತೋಪಿನ ಬಳಿ ನಡೆದಿದೆ. ಕೊಲೆ, ಕಳ್ಳತನ, ದರೋಡೆ ಸೇರಿದಂತೆ 56 ಪ್ರಕರಣಗಳಲ್ಲಿ ಭಾಗಿಯಾಗಿರುವ ರೌಡಿ ಶೀಟರ್ ಜಯಂತ್ ಪಲ್ಸರ್ ಬೈಕಿನಲ್ಲಿ ಬಂದು ರಾಬರಿಗೆ ಯತ್ನಿಸುತ್ತಿದ್ದ ವೇಳೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಅಟ್ಯಾಕ್ ಮಾಡಿ ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗಲು ಸೂಚಿಸಿದ್ದಾರೆ. ಆದರೂ ಪರಾರಿಯಾಗಲು ಯತ್ನಿಸಿದ ಜಯಂತ್ ಪೊಲೀಸ್ ಸಿಬ್ಬಂದಿ ಇಮ್ರಾನ್ ಖಾನ್ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾನೆ. ಈ ವೇಳೆ ದಾಬಸ್ಪೇಟೆ ಇನ್ಸ್ಪೆಕ್ಟರ್ ಬಿ ರಾಜು ಆರೋಪಿ ಕಾಲಿಗೆ ಗುಂಡು ಹಾರಿಸಿ ರೌಡಿ ಶೀಟರ್ ಜಯಂತ್ನನ್ನ ಬಂಧಿಸಿದ್ದಾರೆ. ರೌಡಿ ಶೀಟರ್ ಜಯಂತ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಇಮ್ರಾನ್ ಖಾನ್ಗೆ ದಾಬಸ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಮ್ ಪ್ರಸಾದ್, ಎ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೋವಿಡ್ ಕಾಲಘಟ್ಟದಲ್ಲಿ ಅಂದಿನ ಬಿಜೆಪಿ ನೇತೃತ್ವದ ಸರ್ಕಾರ ನೂರಾರು ಕೋಟಿ ರು ಹಣ ದುರುಪಯೋಗ ಪಡಿಸಿಕೊಂಡಿದ್ದು, ಕೋವಿಡ್ ಸಂದರ್ಭದಲ್ಲಿ ಖರೀದಿ ನಿರ್ವಹಣೆಯಲ್ಲಿ ಪಾರದರ್ಶಕತೆಯನ್ನು ತೋರದೆ ನಷ್ಟ ಉಂಟು ಮಾಡಿದ್ದರ ಕುರಿತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ನಾ ನೇತೃತ್ವದ ಸಮಿತಿ ಮಧ್ಯಂತರ ವರದಿ ನೀಡಿದ್ದು, ಇದರಿಂದ ಅಂದಿನ ಮುಖ್ಯಮಂತ್ರಿ ಹಾಗೂ ಆರೋಗ್ಯ ಸಚಿವರಿಗೆ ಸಂಕಟ ತರುವ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಿಸಿ ಮಾಜಿ ಆರೋಗ್ಯ ಸಚಿವ ಸುಧಾಕರ್ ಸಹ ಪ್ರತಿಕ್ರಿಯೆ ನೀಡಿದ್ದಾರೆ. ಮಹಾಮಾರಿ ಕೋವಿಡ್-19 ಇಡೀ ವಿಶ್ವವನ್ನೇ ಕಾಡಿದ್ದು, ದೇಶದ ಬದುಕನ್ನೇ ತಲ್ಲಣಗೊಳಿಸಿತ್ತು. ರಾಜ್ಯದಲ್ಲೂ ಕೋವಿಡ್ ಮಹಾಮಾರಿ ಉಲ್ಬಣಿಸಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ದರು. ಈ ಸಂದರ್ಭದಲ್ಲಿ ಕೋವಿಡ್ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಹಲವು ನಿಯಂತ್ರಣ ಕ್ರಮಗಳನ್ನು ಕೈಗೊಂಡಿದ್ದಲ್ಲದೆ ಆರೋಗ್ಯ ಸೇವೆಯ ಉನ್ನತೀಕರಣಕ್ಕಾಗಿ 1754 ಕೋಟಿ, ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿ 1406 ಕೋಟಿ, ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಖರೀದಿಗಾಗಿ 918 ಕೋಟಿ, ಔಷಧ ನಿಗಮದಲ್ಲಿ 1394 ಕೋಟಿ ಸೇರಿದಂತೆ ಸಾವಿರಾರು ಕೋಟಿ ರು ವೆಚ್ಚ ಮಾಡಿದ್ದು, ಕೂಲಂಕುಷವಾಗಿ ತನಿಖೆ ಮಾಡಿರುವ ನಿವೃತ್ತ ನ್ಯಾಯಮೂರ್ತಿಗಳನ್ನು 1700 ಪುಟಗಳ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. ಈ ಕುರಿತು ಗುರುವಾರ ಸಚಿವ ಸಂಪುಟದಲ್ಲಿ ಚರ್ಚೆಗೆ ಬರಲಿದೆ ಎನ್ನಲಾಗಿದ್ದು, ಅಂದಿನ ಮುಖ್ಯಮಂತ್ರಿ ಹಾಗೂ ಅಂದು ಆರೋಗ್ಯ ಸಚಿವರಾಗಿದ್ದ ಡಾ ಕೆ ಸುಧಾಕರ್ ವಿರುದ್ಧ ಮೊಕದ್ದಮೆ ದಾಖಲಿಸಲು ಸಿದ್ಧತೆ ನಡೆಸಿದೆ ಎನ್ನಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಮೂಡ ಹಗರಣ ಸಂಕಷ್ಟ ತಂದಿದ್ದು, ಈ ಹಗರಣದಿಂದ ಹೊರಬರಲು ಬಿಜೆಪಿ ಸರ್ಕಾರದ ಉಳುಕುಗಳನ್ನು ಹೊರತೆಗೆಯಲಾಗುತ್ತಿದೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಸಂಸದ ಡಾ ಕೆ ಸುಧಾಕರ್, ಅಂತಃಕರಣದಿಂದ ಪ್ರಾಮಾಣಿಕವಾಗಿ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೇನೆ. ಈ ರಾಜ್ಯದ ಜನರ ಆರೋಗ್ಯ ಕಾಪಾಡಲು ಶ್ರಮಿಸಲಾಗಿದೆ. ಇದರಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ನ್ಯಾಯಮೂರ್ತಿಗಳ ತನಿಖೆ ಬಗ್ಗೆ ಗೌರವವಿದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿರುವ ಆಪಾದನೆಯಿಂದ ತಪ್ಪಿಸಿಕೊಳ್ಳಲು ಷಡ್ಯಂತ್ರ ರೂಪಿಸಿದ್ದು, ಇಂತಹದಕ್ಕೆ ಹೆದರಿಕೊಳ್ಳುವ ಪ್ರಮೇಯವಿಲ್ಲ. ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ನಿವೃತ್ತ ನ್ಯಾಯಾಧೀಶರು ಮೈಕಲ್ ಕುನ್ನಾರ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗನ ರಚನೆ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಇಂದಿನ ಸರ್ಕಾರ BJP ನೇತೃತ್ವದ ಸರ್ಕಾರದ ಸಮಯದಲ್ಲಿ ಆಗಿರಬಹುದಾದಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ ಅದಕ್ಕೆ ಈ ಸರ್ಕಾರ ಬಂದ ಕೂಡಲೇ ಮಾಡಿದೆ. 3 ತಿಂಗಳ ಅವಧಿ ಕೊಟ್ಟಿದ್ದರು. ಬಹುಶಃ ಈ ಸರ್ಕಾರ ಬಂದು 15 ತಿಂಗಳಾಗಿದೆ ಅಂತ ಕಾಣುತ್ತೆ. ಈ ವರದಿ ನಿನ್ನೆ ಕೊಟ್ಟಿರುವಂಥದ್ದು ಅದು ಕೂಡ ಅಂತಿಮ ವರದಿ ಅಲ್ಲಂತೆ. ಅದು ಒಂದು ಇಂಟರಿಮ್ ರಿಪೋರ್ಟ್, ಮಧ್ಯಂತರ ವರದಿ. ಪಾಪ ಈ ಸಂದರ್ಭ ಸಮಯ ಇಡೀ ರಾಜ್ಯದ ಜನರಿಗೆ ಅರ್ಥ ಆಗ್ತದೆ. ಅವರಿಗೆ ಎಷ್ಟು ಒತ್ತಡ ಕೊಟ್ಟರು ಪಾಪ ನಿವೃತ್ತ ನ್ಯಾಯಾಧೀಶರಿಗೆ. ಏನಾದರೂ ನಮ್ಮ ಕೈಗೆ ಒಂದು ಕೊಡಿ ಅಸ್ತ್ರ, BJP ಸರ್ಕಾರದ ಮೇಲೆ ನಮ್ಮ ಕೈಗಳು ಕಟ್ಟಾಕ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ಆಪಾದನೆಗಳು ಅವ್ರ ಮೇಲೆ ಬಂದಿರುವಂಥ ಸನ್ನಿವೇಶದಲ್ಲಿ. ಆದರೆ ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಒಂದು 2 ವರ್ಷಗಳಿಗಿನ್ನ ಕೆಳಗೆ ಕೆಲಸ ಮಾಡಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ. ಅಂತಃಕರಣದಿಂದ ಕೆಲಸ ಮಾಡಿದ್ದೀವಿ. ಅದನ್ನು ಹೇಳಿದ್ದೇನೆ. ಯಾವುದೇ ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ. ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಅದು ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇದ್ದ ಜಾಗ. ಇವತ್ತಿನ ಮಾರುಕಟ್ಟೆ ಬೆಲೆ ನೋಡಿದ್ರೆ ನೂರಾರು ಕೋಟಿ ಬೆಲೆ ಬಾಳುವ ಬಂಗಾರದಂತ ಭೂಮಿ. ಆದರೆ ಇವತ್ತು ಬೆಳ್ಳಂಬೆಳಿಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಜೆಸಿಬಿಗಳೊಂದಿಗೆ ಫೀಲ್ಡಿಗಿಳಿದಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ನೂರಾರು ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಮಾಡಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಸುಮಾರು 50ಕ್ಕೂ ಹೆಚ್ಚು ಜೆಸಿಬಿಗಳಿಂದ ಒತ್ತುವರಿ ತೆರವು ಕಾರ್ಯಾಚರಣೆ. ರೈತರು ಬೆಳೆದಿದ್ದ ವಿವಿಧ ರೀತಿಯ ಬೆಳೆಗಳು, ಕಟ್ಟಡಗಳು ಯಾವುದನ್ನು ಲೆಕ್ಕಿಸದೆ ನುಗ್ಗುತ್ತಿರುವ ಜೆಸಿಬಿಗಳು. ಮತ್ತೊಂದೆಡೆ ಆಕ್ರೋಶ ಹೊರಹಾಕುತ್ತಿರುವ ಒತ್ತುವರಿದಾರರನ್ನು ತಡೆದು ನಿಲ್ಲಿಸುತ್ತಿರುವ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ. ಇಂಥದ್ದೊಂದು ದೃಶ್ಯಗಳು ನಮಗೆ ಕಂಡುಬಂದಿದ್ದು ಕೋಲಾರ ತಾಲೂಕು ಅಚ್ಚಟ್ನಹಳ್ಳಿ ಗ್ರಾಮದಲ್ಲಿ. ಹೌದು, ಒಂದು ಸಣ್ಣ ವಿರಾಮದ ನಂತರ ಇವತ್ತು ಮತ್ತೆ ಅರಣ್ಯ ಇಲಾಖೆ ಕೋಲಾರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಶುರು ಮಾಡಿತ್ತು.
ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇದ್ದ ಜಾಗದಲ್ಲಿ ಇವತ್ತು ಕಾರ್ಯಾಚರಣೆ ಆರಂಭವಾಗಿತ್ತು. ಸೂರ್ಯ ಹುಟ್ಟುವ ಮೊದಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಜೆಸಿಬಿ ಸಹಿತ ಒತ್ತುವರಿಯಾಗಿದ್ದ ತಮ್ಮ ಅರಣ್ಯ ಭೂಮಿಯಲ್ಲಿ ಬಂದು ನಿಂತಿದ್ದರು. ಒತ್ತುವರಿದಾರರು ನಿದ್ದೆ ಕಣ್ಣಿನಿಂದ ಎದ್ದು ಕಣ್ಣು ಬಿಡುವಷ್ಟರಲ್ಲಿ ಒತ್ತುವರಿ ತೆರವು ಶುರುವಾಗಿತ್ತು. ಏನಾಗ್ತಿದೆ ಎಂದು ನೋಡುವಷ್ಟರಲ್ಲಿ ತಾವು ಬೆಳೆದಿದ್ದ ಟೊಮ್ಯಾಟೊ, ಸೀಬೆ, ಮಾವು ಸೇರಿದಂತೆ ಬೆಳೆಗಳು ತೆರವು ಕಾರ್ಯ ಶುರುವಾಗಿತ್ತು. ಈ ವೇಳೆ ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದ 10 ಜನ ರೈತರು ಬಂದು ಅಧಿಕಾರಿಗಳ ಬಳಿ ಮಾತುಕತೆಗೆ ಬಂದರಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಅವರ ಮಾತನ್ನು ಕೇಳಿಸಿಕೊಳ್ಳಲು ಸಿದ್ಧರಿರಲಿಲ್ಲ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯ ನೆರವಿನೊಂದಿಗೆ ನಿರ್ದಾಕ್ಷಿಣ್ಯವಾಗಿ ಒತ್ತುವರಿ ತೆರವು ಮಾಡಿದ್ರು. ಈ ವೇಳೆ ಒತ್ತುವರಿದಾರರು ಹಾಗೂ ಒತ್ತುವರಿ ಭೂಮಿಯಲ್ಲಿ ಬೆಳೆ ಬೆಳೆದಿದ್ದ ರೈತರು ಬೆಳೆಗಳನ್ನು ತೆಗೆದುಕೊಳ್ಳಲು ಒಂದು ಅವಕಾಶ ಕೊಡಿ ಎಂದು ಕೇಳಿಕೊಂಡರೂ ಕೂಡ ಅಲ್ಲಿ ಒತ್ತುವರಿ ಕಾರ್ಯಾಚರಣೆ ಮಾತ್ರ ನಿಲ್ಲಲಿಲ್ಲ. ಇನ್ನು ಈ ಜಮೀನಿಗೆ ಸಂಬಂಧಪಟ್ಟಂತ ಕೋರ್ಟ್ ತೀರ್ಪು ಬರಬೇಕಿದೆ. ಈ ಮೊದಲೇ ಯಾವುದೇ ಸುಳಿವು ಕೊಡದೆ, ನೋಟಿಸ್ ಕೊಡದೆ ರೈತರ ಮೇಲೆ ದೌರ್ಜನ್ಯ ಮಾಡಿ ಒತ್ತುವರಿ ತೆರವು ಮಾಡುತ್ತಿದ್ದಾರೆ ಎಂದು ಅಲ್ಲಿದ್ದ ರೈತರು ಆಕ್ರೋಶ ಹೊರಹಾಕಿದ್ರು. ಇನ್ನು ಅಚ್ಚಟ್ನಹಳ್ಳಿ ಗ್ರಾಮದ ಬಳಿ ಸುಮಾರು 350 ಎಕರೆ ಅರಣ್ಯ ಇಲಾಖೆಗೆ ಸೇರಿದ್ದ ಭೂಮಿಯನ್ನು ಹಲವು ವರ್ಷಗಳಿಂದ ಒತ್ತುವರಿ ಮಾಡಲಾಗಿದೆ. ಕೆಲವರಂತೂ ಸುಮಾರು 40ರಿಂದ 50 ವರ್ಷಗಳಿಂದ ಇದೇ ಅನುಭೋಗದಲ್ಲಿದ್ದು ತೆಂಗಿನ ಮರ ಸೇರಿದಂತೆ ಒಳ್ಳೊಳ್ಳೆ ಬೆಳೆಗಳನ್ನು ಬೆಳೆದುಕೊಂಡು ಜೀವನ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಮನೆ ನಿರ್ಮಾಣ ಮಾಡಿಕೊಂಡಿದ್ರೆ, ಕೆಲವರು ಕೋಳಿ ಫಾರಂ, ಇಟ್ಟಿಗೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದ್ಯಾವುದನ್ನು ಬಿಡದೆ ಅಧಿಕಾರಿಗಳ ಸಮ್ಮುಖದಲ್ಲಿ ಜೆಸಿಬಿಗಳು ತೆರವು ಮಾಡಿದ್ದವು. ಒಂದೆಡೆ ತೆರವು ಕಾರ್ಯಾಚರಣೆ ನಡೆಯುತ್ತಿದ್ರೆ, ಮತ್ತೊಂದು ಕಡೆಯಿಂದ ಹೊಸದಾಗಿ ಗಿಡಗಳನ್ನು ನೆಡುವ ಕಾರ್ಯ ಕೂಡ ಭರದಿಂದ ಸಾಗುತ್ತಿತ್ತು. ಇನ್ನು ಈ ವೇಳೆ ಕೆಲವು ರೈತರುಗಳು ತಮ್ಮ ಜಮೀನಿನಲ್ಲಿದ್ದ ಡ್ರಿಪ್ ಪೈಪ್ಗಳು, ಬೋರ್ವೆಲ್ ಮೋಟಾರ್, ಪಂಪ್ ಸೆಟ್ಗಳನ್ನು ತೆಗೆದುಕೊಳ್ಳಲು ಅವಕಾಶ ಕೊಡಿ ಎಂದು ಅವುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ರು. ಈ ವೇಳೆ ಸ್ಥಳದಲ್ಲಿದ್ದ ಡಿಎಫ್ಒ ಏಡುಕೊಂಡಲ ಮಾತನಾಡಿ, ಕಾನೂನಿನ ಪ್ರಕಾರ ಜಂಟಿ ಸರ್ವೆ ಮಾಡಲಾಗಿದೆ. ಈಗಾಗಲೇ ನಿಯಮ 64ರ ಪ್ರಕಾರ ನೋಟಿಸ್ ನೀಡಲಾಗಿದೆ. ಕೋರ್ಟ್ನಿಂದ ಆದೇಶವೂ ಬಂದಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಕೇರಳದ ವೈನಾಡು ಸೇರಿದಂತೆ ಹಲವೆಡೆ ಉಂಟಾದ ಹಾನಿಯ ಪರಿಣಾಮ ಸರ್ಕಾರದಿಂದ ನಮಗೆ ಒತ್ತುವರಿ ತೆರವು ಮಾಡುವಂತೆ ಆದೇಶ ಇರುವ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಕಳೆದ 1 ವರ್ಷದಿಂದ ಜಿಲ್ಲೆಯಲ್ಲಿ ಸುಮಾರು 2500 ಎಕರೆ ಒತ್ತುವರಿ ಭೂಮಿ ತೆರವು ಮಾಡಲಾಗಿದೆ ಎಂದು ತಿಳಿಸಿದರು. ಒಟ್ಟಾರೆ ಇವತ್ತು ಬೆಳ್ಳಂಬೆಳಗ್ಗೆ 100 ಕೋಟಿ ರೂಪಾಯಿ ಬೆಲೆ ಬಾಳುವ 100 ಎಕರೆ ಅರಣ್ಯ ಭೂಮಿಯನ್ನು ವಶಕ್ಕೆ ಪಡೆಯುವ ಮೂಲಕ ಒತ್ತುವರಿದಾರರ ನಿದ್ದೆಗೆಡಿಸಿದ್ದಾರೆ. ಆದರೆ ಇಲ್ಲಿ ಅರಣ್ಯ ಬೆಳೆಸುವ ಮೂಲಕ ಸಮತೋಲನ ಕಳೆದುಕೊಂಡಿರುವ ಪರಿಸರವನ್ನು ಸಮತೋಲನಗೊಳಿಸುವ ಮೂಲಕ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತ ಕಾರ್ಯಾಚರಣೆಗಂತೂ ಇದು ಮುನ್ನುಡಿ ಅನ್ನೋದರಲ್ಲಿ 2 ಮಾತಿಲ್ಲ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ವೀಕೆಂಡ್ನಲ್ಲಿ ಜಾಲಿ ರೈಡ್ಗೆ ಬಂದು ಬೆಂಗಳೂರಿನಿಂದ ಗುಡಿಬಂಡೆ ವಾಟದ ಹೊಸಹಳ್ಳಿ ಕಡೆಗೆ ಬೈಕ್ನಲ್ಲಿ ಹೊರಟಿದ್ದ ಯುವಕನಿಗೆ ಗುಡಿಬಂಡೆ ಹೊರವಲಯದಲ್ಲಿ ಮ್ಯಾಕಲಹಳ್ಳಿ ಗ್ರಾಮದ ತಿರುವಿನಲ್ಲಿ ಬೆಂಗಳೂರು ಕಡೆಯಿಂದ ಬರುತ್ತಿದ್ದ ಟಿಪ್ಪರ್ ಲಾರಿಗೂ ಬೈಕ್ಗೂ ಪರಸ್ಪರ ಡಿಕ್ಕಿಯಾಗಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಮೃತ ಯುವಕ ಎಂಬಿಎ ಪದವೀಧರ, ಬೆಂಗಳೂರಿನ ಗಾಂಧಿನಗರದ ಮನೀಶ್ ಜೈನ್ ಮಗ, 24 ವರ್ಷದ ಚಿರಾಯು ಎನ್ನಲಾಗಿದೆ. ಗುಡಿಬಂಡೆ ಹೊರವಲಯದ ಮ್ಯಾಕಲಹಳ್ಳಿ ಗ್ರಾಮದ ತಿರುವಿನಲ್ಲಿ ಗುಡಿಬಂಡೆ ಕಡೆಯಿಂದ ಕ್ವಾರಿಗೆ ಹೊರಟಿದ್ದ ಟಿಪ್ಪರ್ ಲಾರಿ ಬೆಂಗಳೂರು ಕಡೆಯಿಂದ ಗುಡಿಬಂಡೆಗೆ ಬರುತ್ತಿದ್ದ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿದ್ದು, ಬೈಕ್ ಸವಾರನಿಗೆ ಕೈಕಾಲು ಮುರಿದು ತಲೆಗೆ ತೀವ್ರ ಸ್ವರೂಪದ ಗಾಯಗಳಾಗಿ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ವೀಕೆಂಡ್ ಬಂತು ಎಂದರೆ ಗುಡಿಬಂಡೆ ಕೆರೆ, ಬೆಟ್ಟ ಹಾಗೂ ವಾಟದ ಹೊಸಹಳ್ಳಿ ಕೆರೆ ವೀಕ್ಷಿಸಲು 100 ಬೈಕ್ಗಳಲ್ಲಿ ಜಾಲಿ ರೈಡ್ಗೆ ಪ್ರವಾಸಿಗರು ವಿವಿಧ ಜಿಲ್ಲೆ, ರಾಜ್ಯಗಳಿಂದ ಬರುತ್ತಾರೆ. 1 ತಿಂಗಳ ಹಿಂದೆ ಸಹ ಒಬ್ಬ ಯುವಕ ಮೃತಪಟ್ಟಿದ್ದ. ಈಗ ಇದೇ ತರಹದ ಘಟನೆ ಮರುಕಳಿಸಿದೆ. ವೀಕೆಂಡ್ ಬಂದಾಗ ಅಪಘಾತ ಸಂಭವಿಸುವ ಸ್ಥಳಗಳಲ್ಲಿ ಬ್ಯಾರಿಕೇಡ್ ಹಾಕಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 4ನೇ ವರ್ಷದ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ 2ರಂದು ಕೋಲಾರ ಜಿಲ್ಲೆಗೆ ಆಗಮಿಸುವ ರಾಜ್ಯಪಾಲರಿಗೆ ಕಪ್ಪು ಪಟ್ಟಿ ಧರಿಸುವ ಮೂಲಕ ಪ್ರತಿಭಟನೆಯ ಎಚ್ಚರಿಕೆಯನ್ನು ಅಹಿಂದ ಮುಖಂಡರು ನೀಡಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಹಿಂದ ಮುಖಂಡರು ಮಾತನಾಡಿ, ರಾಜ್ಯದಲ್ಲಿ ಜನತೆ ಆಡಳಿತ ಸರ್ಕಾರಕ್ಕೆ 136 ಸೀಟುಗಳನ್ನು ಕೊಟ್ಟಿದ್ದರೂ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ರಾಜ್ಯಪಾಲರು ಸರ್ಕಾರವನ್ನ ಅಸ್ಥಿರಗೊಳಿಸಲು ಹೊರಟಿದ್ದಾರೆ.
ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರವಿಲ್ಲದಿದ್ರೂ ಸಹ ದುರುದ್ದೇಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರ ಕುಮ್ಮಕ್ಕಿನಿಂದ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಬಿಜೆಪಿ ಪಕ್ಷದ ಏಜೆಂಟರಂತೆ ವರ್ತಿಸುತ್ತಿದ್ದು, ನಾಳೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಕೋಲಾರಕ್ಕೆ ಆಗಮಿಸುತ್ತಿರುವ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗುತ್ತದೆ ಎಂದರು. ಎಲ್ಲೆಡೆ ಎಲ್ಲಾ ರೀತಿಯ ಪ್ರತಿಭಟನೆ ನಡೆಸ್ತಾ ಇದ್ರು ಸಹ ಯಾವುದೇ ರೀತಿ ಕಿವಿ ಕೇಳಿಸ್ಕೊಡದೆ, ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲದೆ ಈ ಗವರ್ನರ್ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ದೊಡ್ಡ ರಾಜ್ಯಪಾಲರ ನಿರ್ಧಾರವನ್ನು ಪ್ರತಿಭಟಿಸಿ ಮತ್ತೊಮ್ಮೆ ನಾಳೆ ಕೋಲಾರ ಬರ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರತಿಭಟಿಸುವ ಮೂಲಕ ನಾವೆಲ್ಲ ಒಂದು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟಿಸಿ ನಮ್ಮ ಒಂದು ಪ್ರಜಾಪ್ರಭುತ್ವದ ಧ್ವನಿಯನ್ನ ರಾಜ್ಯಪಾಲರಿಗೆ ಮುಟ್ಟಿಸಬೇಕು ಅನ್ನೋದು ಏಕೈಕ ಉದ್ದೇಶವಾಗಿದೆ. ಈ ವೇಳೆ ಅಹಿಂದ ವರ್ಗಗಳ ಮುಖಂಡರಾದ ಎಲ್ಎ ಮಂಜುನಾಥ್, ಪಾಲ್ಗುಣ ಪ್ರಸಾದ್ ಬಾಬು, ಜೈರಾಮ್, ವೈ ಶಿವಕುಮಾರ್, ಅಬ್ದುಲ್ ಖಯೂಂ, ಸಲಾವುದ್ದೀನ್ ಬಾಬು, ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಹಮ್ಮದ್ ಹನೀಫ್ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಯಾರು ಅಧ್ಯಕ್ಷರಾಗ್ತಿದ್ದಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ. ಡಾಕ್ಟರ್ ಕೆ ಸುಧಾಕರ್ ಬಣದಲ್ಲಿ ಅಧ್ಯಕ್ಷ ಗಾದಿಗೆ ಪೈಪೋಟಿ ಹೆಚ್ಚಾಗುತ್ತಿದ್ದು, 3 ಜನ ಸದಸ್ಯರು ಅಧ್ಯಕ್ಷರಾಗಲು ತುದಿಗಾಲಲ್ಲಿದ್ದು, ಅವರು ಯಾರು ಅಂತೀರಾ? ಈ ಸುದ್ದಿ ನೋಡಿ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದ್ದು, ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ. ಆ ಕಡೆ ಶಾಸಕರು ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಿದ್ದಾರೆ. ವಿಪ್ ಜಾರಿ ಮಾಡಿ ಕ್ರಾಸ್ ಔಟ್ ಮಾಡಿದ್ರೆ ವಜಾಗೊಳಿಸುವ ಮಾತುಗಳಾಡ್ತಿದ್ದಾರೆ. ಮತ್ತೊಂದು ಕಡೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಣವೇ ಮೇಲುಗೈ ಸಾಧಿಸಬೇಕೆಂದು ಅವರ ಬೆಂಬಲಿಗರು ಪಣ ತೊಟ್ಟಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಸಹ ಪ್ರತಿದಿನ ಸದಸ್ಯರ ಸಂಪರ್ಕದಲ್ಲಿದ್ದು ಎಲ್ಲರನ್ನೂ ವಿಶ್ವಾಸದಲ್ಲಿ ಇಟ್ಟುಕೊಂಡಿದ್ದಾರೆ. ನಿನ್ನೆ ತಮ್ಮ ಸ್ವಗ್ರಾಮ ಪೆರೇಸಂದ್ರದಲ್ಲಿ ಕರೆದಿದ್ದ ಸಭೆಯಲ್ಲಿ ತಾನು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಂದು ಹೇಳಿಕೊಳ್ಳುತ್ತಿದ್ದ 22ನೇ ವಾರ್ಡಿನ ಸ್ವಾತಿ ಮಂಜುನಾಥ್ ಹಿಂದೆ ಸರಿದಿದ್ದು, ಈಗ 4ನೇ ವಾರ್ಡಿನ ಗಜೇಂದ್ರ, 10ನೇ ವಾರ್ಡಿನ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಹಾಗೂ 18ನೇ ವಾರ್ಡಿನ ಮಂಜುನಾಥಾಚಾರಿ ಮುನ್ನೆಲೆಗೆ ಬಂದಿದ್ದು, 3 ಜನಕ್ಕೂ ಗ್ರೀನ್ ಸಿಗ್ನಲ್ ತೋರಿಸಿದ್ದು, 3ರಲ್ಲಿ ಒಬ್ಬರು ಅಭ್ಯರ್ಥಿ ಆಗೋದು ಖಚಿತ ಎಂದು ತಿಳಿಸಿರುವುದಾಗಿ ತಿಳಿದು ಬಂದಿದೆ. ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ 20 ಜನ ಒಟ್ಟಾಗಿದ್ದು, 12ರಂದು ನಡೆಯುವ ಚುನಾವಣೆ ತನಕ ಸದಸ್ಯರನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಟಚ್ ಮಾಡಬಾರದು ಅಂತ ನಾಳೆಯಿಂದ ಕೆಲವು ಸದಸ್ಯರನ್ನ ಟೂರ್ ಕಳಿಸುವ ಪ್ಲಾನ್ ಕೂಡ ರೆಡಿಯಾಗಿದೆ ಎನ್ನಲಾಗ್ತಿದೆ. ಪಕ್ಷಾಂತರ ಕಾಯ್ದೆಯಿಂದ ತಪ್ಪಿಸಿಕೊಳ್ಳುವ ಕಾಂಗ್ರೆಸ್ನ 9 ಜನ ಸದಸ್ಯರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಲು ಸಹ ಸಿದ್ಧತೆ ನಡೆಸಿದ್ದು, 9 ಜನ ಒಮ್ಮೆಲೆ ಕಾಂಗ್ರೆಸ್ ತೊರೆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುವುದಿಲ್ಲ ಎಂಬ ಹಿನ್ನೆಲೆಯಲ್ಲಿ ಇಂತಹ ತೀರ್ಮಾನಕ್ಕೂ ಸಹ ಮುಂದಾಗಿದ್ದು, ಇದಕ್ಕಾಗಿ ದೊಡ್ಡ ಡೀಲ್ ನಡೆಯುತ್ತಿದೆ ಎನ್ನಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಒಬ್ಬರು ಅಭ್ಯರ್ಥಿ ಆಗೋದು ಖಚಿತ ಎಂದು ತಿಳಿಸಿರುವುದಾಗಿ ತಿಳಿದು ಬಂದಿದೆ. ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ 20 ಜನ ಒಟ್ಟಾಗಿದ್ದು, 12ರಂದು ನಡೆಯುವ ಚುನಾವಣೆ ತನಕ ಸದಸ್ಯರನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಟಚ್ ಮಾಡಬಾರದು ಅಂತ ನಾಳೆಯಿಂದ ಕೆಲವು ಸದಸ್ಯರನ್ನ ಟೂರ್ ಕಳಿಸುವ ಪ್ಲಾನ್ ಕೂಡ ರೆಡಿಯಾಗಿದೆ ಎನ್ನಲಾಗ್ತಿದೆ. ಪಕ್ಷಾಂತರ ಕಾಯ್ದೆಯಿಂದ ತಪ್ಪಿಸಿಕೊಳ್ಳುವ ಕಾಂಗ್ರೆಸ್ನ 9 ಜನ ಸದಸ್ಯರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಲು ಸಹ ಸಿದ್ಧತೆ ನಡೆಸಿದ್ದು, 9 ಜನ ಒಮ್ಮೆಲೆ ಕಾಂಗ್ರೆಸ್ ತೊರೆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುವುದಿಲ್ಲ ಎಂಬ ಹಿನ್ನೆಲೆಯಲ್ಲಿ ಇಂತಹ ತೀರ್ಮಾನಕ್ಕೂ ಸಹ ಮುಂದಾಗಿದ್ದು, ಇದಕ್ಕಾಗಿ ದೊಡ್ಡ ಡೀಲ್ ನಡೆಯುತ್ತಿದೆ ಎನ್ನಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೈತರ ಜೀವಾಳವಾಗಿರುವ ಹೈನುಗಾರಿಕೆಯಲ್ಲಿ ಉತ್ಪಾದಿಸುವ ಹಾಲು ನೇರವಾಗಿ ಎಂಪಿಸಿಎಸ್ಗಳಿಗೆ ಬಂದು ಸೇರುತ್ತದೆ. ಹೀಗಿರುವಾಗ ರೈತರಿಗೆ ಸರಿ ಪ್ರಮಾಣದಲ್ಲಿ ಪ್ರೋತ್ಸಾಹಧನ ಸಿಗುತ್ತಿಲ್ಲವೆಂದು ಸಾವಕನಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಎಸ್ಪಿ ಮುನಿರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ದೇವನಹಳ್ಳಿಯ ಹಾಲು ಒಕ್ಕೂಟದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ರೈತರು ಕೆಲವು ವಿಚಾರಗಳ ಚರ್ಚೆ ಮಾಡುವ ಸಂದರ್ಭದಲ್ಲಿ ಹಾಲಿನ ದರ 31 ರೂಪಾಯಿಗಳನ್ನು ರೈತರಿಗೆ ಕೊಟ್ಟು 45 ರೂಪಾಯಿ ಪ್ಯಾಕೆಟ್ ಹಾಲನ್ನು ಮಾರಾಟ ಮಾಡ್ತಾರೆ. ರೈತರಿಗೆ ಏನಾದರೂ ಹಾಕ್ಕೊಡಿ. 980 ರೂಪಾಯಿ ಇದ್ದ ಫೀಡ್ಸ್ ದರ 1250 ರೂಪಾಯಿ ಆಗಿದೆ. ರೈತರಿಗೆ ಸಬ್ಸಿಡಿ ಯಾಕೆ ಕೊಡ್ತಿಲ್ಲ ಅಂತ ಪ್ರಶ್ನಿಸಿದಾಗ ಬಮೂಲ್ ಒಕ್ಕೂಟ 19 ಕೋಟಿ ನಷ್ಟದಲ್ಲಿ ನಡೀತಿದೆ ಅಂತ ಸಭೆಯಲ್ಲಿ ಬಮೂಲ್ ಎಂಡಿ ತಿಳಿಸಿದ್ದಾರೆ. ಬಮೂಲ್ ರೈತರ ಪರವಾಗಿಲ್ಲ, ರೈತರ ಪರವಾಗಬೇಕಾದ್ರೆ ನಾನು ಸಹ ಈ ಬಾರಿ ಒಕ್ಕೂಟದ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದೇನೆ, ಸಹಕಾರ ನೀಡಬೇಕು ಅಂತ ಸಾವಕನಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಎಸ್ಪಿ ಮುನಿರಾಜು ತಿಳಿಸಿದ್ರು. ಅಂದರೆ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಿದರು. ಆ ಸಭೆಗೆ ನಾನು ಸಾವಕನಹಳ್ಳಿ ಹಾಲು ಉತ್ಪನ್ನ ಸಹಕಾರ ಸಂಘದ ಅಧ್ಯಕ್ಷನಾಗಿ ನಾನು ಕೂಡ ಹಾಜರಾಗಿದ್ದೆ. ಆ ಸಭೆಯಲ್ಲಿ ನಾನು ಕೆಲವು ವಿಚಾರಗಳನ್ನು ಮೊನ್ನೆ ಪ್ರಶ್ನೆಗಳನ್ನು ಮಾಡಿದೆ. 31 ರೂಪಾಯಿ ಚಿಲ್ಲರೆ ನೀವು ನಮ್ಗೆ ಹಾಲಿನ ರೇಟನ್ನು ನಮಗೆ ಕೊಡ್ತೀರಾ, 54 ರೂಪಾಯಿ ಪ್ಯಾಕೆಟ್ ಹಾಲನ್ನು ನೀವು ಆಚೆ ಕಡೆ ಮಾರಾಟ ಮಾಡ್ತೀರಾ,
ನಮ್ಮ ರೈತರಿಗೆ ಏನಾದರೂ ಹಾಕ್ಕೊಳ್ಳಿ ಅಂತ ನಾನು ಪ್ರಶ್ನೆ ಮಾಡಿದೆ. ಅದು ಮುಂದುವರೆದ ಭಾಗವಾಗಿ 980 ರೂಪಾಯಿ ಫೀಡ್ ರೇಟ್ ಇತ್ತು. ತದನಂತರ 1250 ರೂಪಾಯಿ ಆಗಿದೆ. ನಮ್ಮ ರೈತರಿಗೆ ನೀವು ಯಾಕೆಲ್ಲ ಸಬ್ಸಿಡಿ ಕೊಡ್ತಾ ಇಲ್ಲ ಅಂತ ನಾನು ಅದನ್ನು ಪ್ರಶ್ನೆ ಮಾಡಿದೆ. ನಾವು ಇಷ್ಟೆಲ್ಲ ಕೊಟ್ಟರು ಕೂಡ ಹಾಲು ಒಕ್ಕೂಟ ಲಾಭಾಂಶದ ಅಂತ ಕೇಳೋದನ್ನು ಅವ್ರು ಹೇಳಿದ್ರು, ನಮ್ಮ ಬೆಂಗಳೂರು ಹಾಲು ಒಕ್ಕೂಟ 19 ಕೋಟಿ ನಷ್ಟದಲ್ಲಿ ನಡೀತಾ ಇದೆಯೇ ಅಂತ. ಏನಾದರೂ ಸರಿಯೇ, ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ರೈತರ ಪರವಾಗಿಲ್ಲ. ಇದನ್ನು ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಪರವಾಗಿ ನಿಲ್ಲಬೇಕಾದ್ರೆ ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಮತಬಾಂಧವರು, ನಮ್ಮ ಅಧ್ಯಕ್ಷರುಗಳು, ಹಾಲು ಒಕ್ಕೂಟದ ಅಧ್ಯಕ್ಷರು ನನಗೆ ಸಹಾಯ ಮಾಡಬೇಕು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೌರಿ ಗಣೇಶ ಹಬ್ಬಕ್ಕೆ ತಾಲೂಕು ಮತ್ತು ನಗರದ ಮಹಿಳೆಯರಿಗೆ ಅರಿಶಿನ ಕುಂಕುಮ ಸೀರೆ ಬಳೆ ನೀಡುವ ಮೂಲಕ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಶುಭ ಹಾರೈಸಿದರು. ಗೌರಿಬಿದನೂರಿನಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಬಾಗಿನ ನೀಡಿ ಮಾತನಾಡಿ, ಕಳೆದ 3 ವರ್ಷಗಳಿಂದ ತಾಲೂಕಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಸಹೋದರಿ ಸಮಾನರಾದ ಮಹಿಳೆಯರಿಗೆ ಅರಿಶಿನ ಕುಂಕುಮ ಬಳೆ ಸೀರೆಗಳನ್ನು ನೀಡುವ ಮೂಲಕ ಶುಭಾಶಯ ತಿಳಿಸುತ್ತಿದ್ದೇನೆ. ಹಾಗೆಯೇ ಈ ವರ್ಷವೂ ಸಹ ಹಬ್ಬಕ್ಕೆ ಇವೆಲ್ಲವನ್ನ ನೀಡುವ ಮೂಲಕ ಶುಭಾಶಯಗಳನ್ನು ತಿಳಿಸಿ ಮುಂದಿನ ವರ್ಷವೂ ಸಹ ಗೌರಿ ಗಣೇಶ ಹಬ್ಬಕ್ಕೆ ಇದೇ ರೀತಿ ಬಾಗಿನವನ್ನು ನೀಡುತ್ತೇನೆಂದು ತಿಳಿಸಿದ ಅವರು, ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿದಂತೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಬಾಗಿನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ಕೊಟ್ಕೊಂಡ್ಬರ್ತಾ ಇದ್ದೀವಿ. ಕಳೆದ 3 ವರ್ಷಗಳಿಂದಲೂ ಕೂಡ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ಹೆಣ್ಣು ಮಕ್ಕಳನ್ನು ಖುದ್ದಾಗಿ ಮಾತಾಡಿಸಿ ಅವರಿಗೆ ಗೌರಿ ಗಣೇಶ ಹಬ್ಬದ ಬಾಗಿನವನ್ನು ಕೊಡ್ತಾ ಇದ್ದೀವಿ. ಅವ್ರ ಮನೆ ಒಬ್ಬ ಸಹೋದರನ ರೀತಿ ಬಾಗಿನ ಕೊಡುವಂಥ ಪದ್ಧತಿ ಇಟ್ಕೊಂಡಿದ್ದೀನಿ. ಈ ಮುಂದೊರ್ಷಕ್ಕೂ ಕೂಡ ನಾನು MLA ಆಗಿರೋವರೆಗೂ ಕೂಡ ಬಾಗಿನವನ್ನು ಕೊಡ್ತೀನಿ ಅಂತ ಹೆಣ್ಮಕ್ಳಿಗೆ ಮಾತು ಕೊಟ್ಟಿದ್ದೆ. ಅದರ ಪ್ರಕಾರ ಎಲ್ಲ ಹೆಣ್ಮಕ್ಕಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳಿ ಬಾಗಿನವನ್ನು ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕೆಎಚ್ಬಿ ಬಣದ ಮುಖಂಡರು ಹಾಗೂ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಮುಖಂಡರಾದ ಆರ್ ಅಶೋಕ್ ಕುಮಾರ್, ಪುರಸಭೆ ಮಾಜಿ ಅಧ್ಯಕ್ಷರಾದ ನರಸಿಂಹಮೂರ್ತಿ, ನಗರಸಭಾ ಸದಸ್ಯರಾದ ಸಪ್ತಗಿರಿ, ಮುಖಂಡರಾದ ಅಬ್ದುಲ್ಲಾ, ಶ್ರೀನಿವಾಸ್ ಗೌಡ್ರು, ನಂಜುಂಡಪ್ಪ, ನಾಗೇಶ್, ಕುಮಾರಸ್ವಾಮಿ, ರಂಗರಾಜು ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸಾಂಪ್ರದಾಯಿಕವಾಗಿ ಸೌಹಾರ್ದತೆಯಿಂದ ಎಲ್ಲರೂ ಕೂಡಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸಬೇಕು. ಅದು ಬಿಟ್ಟು ಕಾನೂನು ಗಾಳಿಗೆ ತೂರಿ ಸಾರ್ವಜನಿಕರಿಗೆ ತೊಂದರೆ ಮಾಡುವ ರೀತಿಯಲ್ಲಿ ನಡೆದುಕೊಂಡ್ರೆ ಇದರ ಸಂಪೂರ್ಣ ಹೊಣೆಗಾರಿಕೆ ಆಯೋಜಕರದ್ದು ಆಗಿರುತ್ತದೆ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ತಿಳಿಸಿದ್ದಾರೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರ ಶಾಂತಿ ಸಭೆಯನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ನಡೆಸಲಾಯಿತು. ಈ ವೇಳೆ ಸಾರ್ವಜನಿಕರೊಂದಿಗೆ ಚರ್ಚಿಸಿ ಮಾತನಾಡಿದ ಅವರು, ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯಂತೆ ಈ ಬಾರಿ ಗಣೇಶ ಚತುರ್ಥಿ ಆಚರಣೆಗೆ ಕಠಿಣ ಕಾನೂನು ನಿಯಮಗಳು ಜಾರಿಯಾಗಿವೆ. ಆದ್ದರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿ ಕೂರಿಸುವ ಸಂಘಟಕರು ಪುರಸಭೆ, ಜೆಸ್ಕಾಂ ಹಾಗೂ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ ಎಂದರು. ಸಾರ್ವಜನಿಕರೆಲ್ಲ ಮಾಡಿದ್ದಾರೆ. ರಸ್ತೆ ಅಡ್ಡ ಇದು ದಾರಗಳಿಟ್ಬಿಟ್ಟು ವಸೂಲಿ ಮಾಡೋದು. ಇದರಿಂದ ಏನಾದರೂ ಜನರಿಗೆ ತೊಂದರೆ ಆಯಿತು ಅಂದರೆ ಯಾರು ದಾರ ಮಾಡಿರ್ತೀರೋ ಅವ್ರಿಗೆಲ್ಲ ಅವ್ರ ಮೇಲೆ ನಾವು ಲಾಸ್ಟ್ ಟೈಮು ಹೇಳಿದ್ದೀವಿ, ಈ ಟೈಮ್ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಜನಕ್ಕೆ ತೊಂದರೆ ಮಾಡೋದು ಅವು ಇಲ್ಲ. ಜನ ಪ್ರೀತಿಯಿಂದ ನಿಮಗೆ ಕೊಡ್ತಾವ್ರೆ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಹಬ್ಬದ ಥರ ಮಾಡ್ಬೇಕು. ಆಮೇಲೆ ಹಬ್ಬದ ದಿನ ಬೇಕು ಅಂಥೇಳಿ ಯಾವುದೋ ಹಿಂದಿನ ಟೈಮಲ್ಲಿ ಅವು ಹಂಗೆ ಆಗಿದ್ರಲ್ಲ, ಆ ಟೈಮಲ್ಲಿ ಬಂದು ಜಗಳ ಮಾಡ್ಕೊಳ್ಳೋದು ಅವು ಅಂಥವು ಯಾವುದೇ ರೀತಿ ಕೆಲಸಗಳಾಗಬಾರ್ದು. ಈ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮುನಿರತ್ನಂ, ಎಎಸ್ಐ ಶಂಕರ್ ರೆಡ್ಡಿ, ರೈಟರ್ ನರಸಿಂಹಪ್ಪ, ಪೇದೆಗಳಾದ ಗಿರೀಶ್, ಮಣಿಕಂಠ, ಧನಂಜಯ್, ರಾಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಸುಬ್ಬು, ಎ ನ್ಯೂಸ್ ಟಿವಿ, ಬಾಗೇಪಲ್ಲಿ. ದೇವನಹಳ್ಳಿ ಪಟ್ಟಣ ವ್ಯಾಪ್ತಿಯ ಪುರಸಭೆಯ ವಿವಿಧ ವಾರ್ಡುಗಳಲ್ಲಿ ಪುರಸಭಾ ನಿಧಿ ಯೋಜನೆ, ಎಸ್ಎಫ್ಸಿ ವಿಶೇಷ ಅನುದಾನ ಯೋಜನೆ, 14ನೇ ಹಣಕಾಸು ಯೋಜನೆ, ಸಿಎಸ್ಆರ್ ನಿಧಿ ಹಾಗೂ ಸ್ವಚ್ಛ ಭಾರತ್ ಮಿಷನ್ ನಿಧಿಯಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಾಲೆ ಮತ್ತು ಅಂಗನವಾಡಿ ಕಟ್ಟಡ, ಕೆರೆ ಅಭಿವೃದ್ಧಿ, ವೈಯಕ್ತಿಕ ಶೌಚಾಲಯ ನಿರ್ಮಾಣ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು. ದೇವನಹಳ್ಳಿ ಪಟ್ಟಣದ ಪುರಸಭಾ ವ್ಯಾಪ್ತಿಯ 8ನೇ ವಾರ್ಡಿನಲ್ಲಿರುವ ಸಿಹಿನೀರಿನ ಚಿಕ್ಕಕೆರೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿಯ ಕೆರೆ ಏರಿ ಅಭಿವೃದ್ಧಿ ಕಾಮಗಾರಿಯನ್ನ 2018-19ನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದ ಯೋಜನೆಯಡಿ ಸುಮಾರು 52 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಚಾಲನೆ ನೀಡಲಾಯಿತು. ಚಿಕ್ಕಕೆರೆ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಚಿವ ಕೆಎಚ್ ಮುನಿಯಪ್ಪ ಸಲ್ಲಿಸಿದರು. ನಂತರ ಕೆರೆ ಸಮೀಪದಲ್ಲಿ ಸಿಎಸ್ಆರ್ ನಿಧಿಯ ಸುಮಾರು
60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀರಿನ ಶುದ್ಧೀಕರಣ ಘಟಕ ಅಭಿವೃದ್ಧಿ ಕಾಮಗಾರಿಯ ನೀಲಿ ನಕ್ಷೆಯನ್ನ ಪುರಸಭೆಗೆ ಹಸ್ತಾಂತರಿಸಲಾಯಿತು. 18ನೇ ವಾರ್ಡಿನ ಪಟ್ಟಪ್ಪನಗುಡಿ ಬೀದಿಯಲ್ಲಿರುವ ಸರ್ಕಾರಿ ಶಾಲಾ ಕಟ್ಟಡ ಕಾಮಗಾರಿಯನ್ನ 18ನೇ ಹಣಕಾಸು ಯೋಜನೆಯಡಿ ಸುಮಾರು 13,12,000 ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿದ್ದ ಕಟ್ಟಡವನ್ನು ಉದ್ಘಾಟಿಸಲಾಯಿತು. ಸ್ವಚ್ಛ ಭಾರತ್ ಮಿಷನ್ 2.0 ನಿಧಿಯಡಿ ಸುಮಾರು 10,41,000 ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾದ ವೈಯಕ್ತಿಕ ಶೌಚಾಲಯ ಕಟ್ಟಡಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಹಸಿರು ನಿಶಾನೆ ತೋರಿಸಿ ಮಾತನಾಡಿದರು. ನೀರು ಬರ್ತಾ ಇದೆ. ಶೀಘ್ರದಲ್ಲೇ ಈ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ಹರಡಿದೆ. 6ನೇ ತಾರೀಕು ಅದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರದೇಶ ಕಾಂಗ್ರೆಸ್ ಮಾತಾಡಬೇಡ್ರಿ ಸಕಲೇಶ್ಪುರದಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ. ನೀರು ಈ ಕಡೆ ಬರುವಂತಾಗುತ್ತೆ. ಅದಕ್ಕೆ ನಾವು ಪ್ರತಿ ತಾಲೂಕಿನಿಂದ ಎಲ್ಲ ಜನರು ಒಟ್ಟಿಗೆ ಹೋಗಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ಈ ಸಂದರ್ಭದಲ್ಲಿ ಬೈಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಪ್ರಸನ್ನ ಕುಮಾರ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿ ರಾಜಣ್ಣ, ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್, ಕೃಷಿಕ ಸಮಾಜದ ನಿರ್ದೇಶಕ ಎಸ್ಆರ್ ರವಿಕುಮಾರ್, ತಹಶೀಲ್ದಾರ್ ಬಾಲಕೃಷ್ಣ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ఇంక డాక్టర్ ఓడపందు భారీ ఆశండు. ಮೆಡಿಕಲ್ ಓದೋಣ ನಡ ಸ್ವಪ್ನ ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೊಲೆ, ಕಳ್ಳತನ, ದರೋಡೆ ಸೇರಿದಂತೆ 56 ಪ್ರಕರಣಗಳಲ್ಲಿ ಭಾಗಿಯಾಗಿರುವ ರೌಡಿ ಶೀಟರ್ ಜಯಂತ್ ಪಲ್ಸರ್ ಬೈಕಿನಲ್ಲಿ ಬಂದು ರಾಬರಿಗೆ ಯತ್ನಿಸುತ್ತಿದ್ದ ವೇಳೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಅಟ್ಯಾಕ್ ಮಾಡಿ ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗಲು ಸೂಚಿಸಿದ್ದಾರೆ. ಆದರೂ ಪರಾರಿಯಾಗಲು ಯತ್ನಿಸಿದ ಜಯಂತ್ ಪೊಲೀಸ್ ಸಿಬ್ಬಂದಿ ಇಮ್ರಾನ್ ಖಾನ್ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾನೆ. ಈ ವೇಳೆ ದಾಬಸ್ಪೇಟೆ ಇನ್ಸ್ಪೆಕ್ಟರ್ ಬಿ ರಾಜು ಆರೋಪಿ ಕಾಲಿಗೆ ಗುಂಡು ಹಾರಿಸಿ ರೌಡಿ ಶೀಟರ್ ಜಯಂತ್ನನ್ನ ಬಂಧಿಸಿದ್ದಾರೆ. ರೌಡಿ ಶೀಟರ್ ಜಯಂತ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಇಮ್ರಾನ್ ಖಾನ್ಗೆ ದಾಬಸ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಮ್ ಪ್ರಸಾದ್, ಎ ನ್ಯೂಸ್ ಟಿವಿ, ನೆಲಮಂಗಲ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. 2 ತಿಂಗಳ ಹಿಂದೆ ಕಾಣೆಯಾದ ವ್ಯಕ್ತಿ ಬಾವಿಯಲ್ಲಿ ಶವವಾಗಿ ಪತ್ತೆ. ಚೈನ್ ಪುಲ್ಲಿ ಹಾಕಿ ಎಳೆದಾಗ ಮೇಲೆ ಬಂತು ತಲೆಯ ಬುರುಡೆ. ದೇಹದ ಇತರೆ ಭಾಗ ಹೊರತೆಗೆಯಲು ಹಿಟಾಚಿಯಿಂದ ಕಾರ್ಯಾಚರಣೆ. ಕೋಲಾರದಲ್ಲಿ ವಿವಿಧ ರೀತಿಯ ಗಣಪನ ಮೂರ್ತಿಗಳ ತಯಾರಿ. ಪರಿಸರ ಸ್ನೇಹಿ ಗಣಪತಿಗಳನ್ನ ತಯಾರು ಮಾಡುವುದರಲ್ಲಿ ಸಿದ್ಧಹಸ್ತ ಕುಟುಂಬ.
ಹೆದ್ದಾರಿಯಲ್ಲಿ ರಾಬರಿ ಮಾಡುತ್ತಿದ್ದ ರೌಡಿ ಶೀಟರ್ ಜಯಂತ್ ಗಾಳಿಯಲ್ಲಿ ಗುಂಡಾರಿಸಿ ಶರಣಾಗಲು ತಿಳಿಸಿದ್ರು ಪರಾರಿ ಯತ್ನ. ಈ ವೇಳೆ ಗುಂಡು ಹಾರಿಸಿ ವಶಕ್ಕೆ ಪಡೆದ ಪೊಲೀಸ್. ಕೋವಿಡ್ ಸಂದರ್ಭದಲ್ಲಿ ಪಾರದರ್ಶಕತೆ ತೋರದೆ 100 ಕೋಟಿ ನಷ್ಟ. ಮಧ್ಯಂತರ ವರದಿಯಲ್ಲಿ ಪ್ರಸ್ತಾಪ. ಅಂದಿನ ಆರೋಗ್ಯ ಸಚಿವರಿಗೆ ಸಂಕಷ್ಟ. ಮೂಡ ಹಗರಣದಿಂದ ಹೊರಬರಲು ಕಾಂಗ್ರೆಸ್ನಿಂದ ತಂತ್ರ. ಸಂಸದ ಡಾಕ್ಟರ್ ಕೆ ಸುಧಾಕರ್. 100 ಕೋಟಿ ಅರಣ್ಯ ಭೂಮಿ ವಶಕ್ಕೆ. 50ಕ್ಕೂ ಹೆಚ್ಚು ಜೆಸಿಬಿಗಳಿಂದ ಒತ್ತುವರಿ ತೆರವು ಕಾರ್ಯ. ರೈತರು ಬೆಳೆದಿದ್ದ ಸೀಬೆ ಮಾವು ಬೆಳೆಗಳು ನೆಲಸಮ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.